ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮ ಸರ್ಕಾರ ಅಥವಾ ನಮ್ಮ ಶೈಕ್ಷಣಿಕ ಇಲಾಖೆಗೆ ಒಂದು ಸುದಿನ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಂದು SLC ಒಂದು ಉತ್ತಮವಾದ ರಿಸಲ್ಟನ್ನೇ ಕೊಟ್ಟಿದೆ. ಯಾಕಂದರೆ 94.1% ಅಂತ ಒಂದು ರಿಸಲ್ಟ್ ಕೊಟ್ಟು ನಮ್ಮ ರಾಜ್ಯ ಒಂದು ಹೆಮ್ಮೆ ಪಡೆಯುವಂಥ ಒಂದು ಸುದ್ದಿನೇ ಆಗಿರ್ಬೋದು. ಇದು ನಮ್ಮ ರಾಜ್ಯಕ್ಕೆಲ್ಲರಿಗೂ ಅಲ್ಲದೆ ಇದಕ್ಕೆ ಒಂದು ಮೂಲ ಕಾರಣ ಒಂದು ಸರ್ಕಾರದ ಒಂದು ಕೊಡುಗೆನೂ ಇರುತ್ತೆ. ಹಾಗೆ ಒಂದು ಶಿಕ್ಷಕರು ಇರ್ಬೋದು, ಪಾಲಕರು ಇರ್ಬೋದು, ಸ್ಟೂಡೆಂಟ್ಗಳು ಎಲ್ಲರ ಒಂದು ಸಾಧನೆ, ಎಲ್ಲರ ಸಹಕಾರದಿಂದ ಈ ಒಂದು ನಮ್ಮ ಮೊದಲ ಬಾರಿಗೆ ಇಷ್ಟು ಪರ್ಸೆಂಟೇಜ್ ಬಂದಿರೋದು. ಕೊರೋನಾದಲ್ಲಿ 100% ಬಂದಿದೆ, ಅದು ಬೇರೆ ವಿಷಯ. ಆದರೆ ಈಗ ಪ್ರಸ್ತುತ ಈ ವರ್ಷ 2026ರಲ್ಲಿ ಒಂದು ಉತ್ತಮವಾದ ಒಂದು ರಿಸಲ್ಟ್ ಕೊಟ್ಟಿದೆ. ಈ ಇಷ್ಟು ಉತ್ತಮವಾದ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರಾದ ಗೋಪಾಲ್ ನಾಯ್ಕ್ ಸರ್ ಇದ್ದಾರೆ. ಅವರು ಹಿರಿಯ ಶಿಕ್ಷಕರು ಹೌದು. ಅವರ ಬಗ್ಗೆ ಇಷ್ಟು ಉತ್ತಮ ಸಾಧನೆ ಮಾಡಿದ್ರ ಬಗ್ಗೆ ಅವರ ಒಂದು ಅನಿಸಿಕೆಗಳನ್ನ ತಿಳ್ಕೊಳ್ಳೋಣ. ಸರ್, ಮೊದಲದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಪರವಾಗಿ ನಿಮಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಸರ್, ಈಗ ನಮ್ಮ ಸರ್ಕಾರ ನಮ್ಮ ಒಂದು ರಾಜ್ಯದಲ್ಲಿ SLC ರಿಸಲ್ಟ್ ನೀವು ನೋಡಿರ್ತೀರ. ಒಂದು ಉತ್ತಮವಾದ ಒಂದು ರಿಸಲ್ಟ್ ಹೇಳ್ಬೋದು. ಇಷ್ಟು ವರ್ಷಗಳ ಕಾಲದಲ್ಲಿ ಇದು ಇಷ್ಟು ಉತ್ತಮ ರಿಸಲ್ಟ್ ಕೊಟ್ಟಿದೆ ಈ ವರ್ಷ. ಹೌದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನೀವು ಉತ್ತಮ ಶಿಕ್ಷಕರಾಗಿ ಪ್ರಶಸ್ತಿ ಪಡೆದವರು, ಜೊತೆಗೆ ಹಿರಿಯ ಹಲವಾರು ವರ್ಷಗಳ ಕಾಲ ಒಂದು ಶಿಕ್ಷಕರು ತಿಳಿದಿರಾ. ನಿಮ್ಮ ಅನಿಸಿಕೆ ಏನಂತ ಹೇಳ್ಬೋದು ಸರ್? ಇದು ನಿಜಕ್ಕೂ ಕೂಡ ಬಹಳ ಅದ್ಭುತವಾದಂಥ ದಾಖಲೆಯಾಗಿರ್ತಕ್ಕಂಥ ಒಂದು ಫಲಿತಾಂಶ. ಯಾಕೆಂದರೆ ನನ್ನ ಒಂದು 36 ವರ್ಷಗಳ ಒಂದು ಸೇವಾವಧಿ ಒಳಗೆ ಇಷ್ಟು ಫಲಿತಾಂಶ ಯಾರಿಗೂ ನಿರೀಕ್ಷಿಸಿರಲಿಲ್ಲ. ಅದಲ್ಲದೆ ಈ ವರ್ಷದ ವಿಶೇಷವಾದಂತಂದರೆ ಅದಕ್ಕೆ ಸರ್ಕಾರ ಮತ್ತು ನಮ್ಮ ಇಲಾಖೆ ಒಂದು ವಿಶೇಷವಾದಂಥ ಒಂದು ಅಭಿಯಾನ ಕೈಗೊಂಡಿತ್ತು. ಈಗ ಈ ಸರಿ ಭಾಳಷ್ಟು ಜನ ಅಂತಾರೆ 13 ಮಾರ್ಕ್ಸಿಗೆ ಬಿದ್ದರೆ ಪಾಸು ಅನ್ನೋ ಲೆಕ್ಕ ಇಲ್ಲ. ಆ 13 ಮಾರ್ಕ್ಸ್ ಬಂದಿರತಕ್ಕಂಥವ್ರು ಕೇವಲ 1500 ಚಿಲ್ಲರೆ ಅಷ್ಟೇ ಇದ್ದಾರೆ, ಅವರಿದ್ದಾರೆ. ಆದರೆ ನಮ್ಮ ಇಲಾಖೆ ಏನಾಗಿತ್ತು ಅಂದರೆ 40% ಅಂತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿತ್ತು. ಕನ್ನಡದಲ್ಲಿ ಕನಿಷ್ಠ ಪಕ್ಷ 50 ಮಾರ್ಕ್ಸು, ಉಳಿದೆಲ್ಲ ಕೋರ್ ವಿಷಯಗಳಿಗೆ 40 ಮಾರ್ಕ್ಸ್ ಅವರು ತೊಗೊಳ್ಬೇಕು. ಆ 40 ಮಾರ್ಕ್ಸ್ ಯಾರಂತಂದರೆ ನಪಾಸ್ ಆಗ್ತಕ್ಕಂಥ ಹುಡುಗರಿದ್ರು. 20, 25, 10, 15 ತೆಗೆದುಕೊಳ್ತಕ್ಕಂಥ ಅವರಿಗೆ ಎಲ್ಲ ವಿಷಯಗಳನ್ನು ತುಂಬೋದಕ್ಕಿಂತನೂ ಏನು ಬೇಕೋ ಅಷ್ಟನ್ನು ಮಾತ್ರ ತುಂಬುವಂಥ ಒಂದು ಹೊಸ ಒಂದು ಯೋಜನೆಯನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಶ್ಮಿ ಮೇಡಮ್ ಅವರು ಹಾಕೊಂಡಿದ್ರು. ಬಹಳ ಅದ್ಭುತವಾದಂಥದ್ದು. ಇವತ್ತು ಈ ರೀತಿ ಪದ್ಧತಿ ಇರಲಿಲ್ಲ, ಸರಿಯಾಗಿ ಇರಲಿಲ್ಲ. ಅಲ್ಲಿ ಒಂದು ಸಿಲೆಬಸ್ ಕೊಡ್ತಿದ್ರು, ನಮಗೆ ಬ್ಲೂ ಪ್ರಿಂಟ್ ಕೊಡ್ತಿದ್ರು, ಆ ಪ್ರಕಾರ ನಾವು ಪಾಠ ಮಾಡ್ತಿದ್ದೀವಿ. ಬಹಳಷ್ಟು ಮಕ್ಕಳು ನಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂಥರ ನೆಗೆಟಿವ್ ಅಂತಾನೆ ಹೇಳ್ಬೋದು. ಹೌದು. ಅಲ್ಲಿ ಸರಳ ಮತ್ತು ಸಾಮಾನ್ಯ ಮತ್ತು ಕಠಿಣ ಈ ರೀತಿಯಾದಂಥ ಬ್ಲೂ ಪ್ರಿಂಟ್ ಸಿಸ್ಟಮ್ ಇರ್ತದೆ. ಆಯಾ ಮಕ್ಕಳಿಗೆ ಯಾವ ಪ್ರಕಾರವಾಗಿದೆಯೋ ಅಲ್ಲಿ ಸುಮಾರು 57ರಿಂದ 60 ಅಂಕದ ಪ್ರಶ್ನೆಗಳನ್ನು ಅವ್ರಿಗೆ ಕೊಟ್ಟಾಗ ಕನಿಷ್ಠ ಮಕ್ಕಳು 30ರಿಂದ 40 ಮಾರ್ಕ್ಸ್ ತಗೊಳ್ಳಿಕ್ಕೆ ಬೇಕು. ಆ ಪ್ರಕಾರವಾಗಿ ಒಂದು ಹೊಸ ಯೋಜನೆಗಳನ್ನು ಹಾಕೊಂಡಿದ್ರು. ಫಸ್ಟ್ ಆಫ್ ಆಲ್ ಅಂತಂದ್ರೆ 3 ಸರಣಿ ಪರೀಕ್ಷೆಗಳನ್ನು ಮಾಡಿದ್ರು. 3 ಸರಣಿ ಪರೀಕ್ಷೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಏನಾಗಿತ್ತು, ಪ್ರತಿ ಮೊದಲನೇ ಎಕ್ಸಾಮ್ನಲ್ಲಿ ತುಂಬಾ ಮಕ್ಕಳು ನಪಾಸ್ ಆಗಿದ್ರು. ಆ ನಪಾಸ್ ಆಗಿರ್ತಕ್ಕಂಥ ಮಕ್ಕಳು ನಮಗೆ ಪ್ಲಸ್ ಪಾಯಿಂಟ್ ಆಯಿತು. ಯಾಕೆಂದರೆ ಯಾವ ಮಕ್ಕಳು ಯಾವ ವಿಷಯದಲ್ಲಿ ಯಾವ ಒಂದು ಪ್ರಶ್ನೆಗಳಲ್ಲಿ ಫಲಿತಾಂಶದಲ್ಲಿ ಫೇಲ್ ಆಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರನ್ನ ಒಂದು ಮಾನದಂಡ ನಿಮ್ಗೆ ಸಿಗುತ್ತೆ, ಯಾರು ಹೇಗೆ ಅವರು. ಹೌದು, ಅದಕ್ಕೆ ನಾವು ಹೆಚ್ಚು ಫೋಕಸ್ ಮಾಡ್ಲಿಕ್ಕೆ ಭಾಳ ಆಯ್ತು. ಅದನ್ನ ಪ್ರತಿ ಎಕ್ಸಾಮ್ ಆದಮೇಲೆ ನಾವು ಮೌಲ್ಯಮಾಪನ ಮಾಡಿ ಅದನ್ನು ಸರಿಯಾಗಿ ನಾವು ಎಲ್ಲ ವಿಶ್ಲೇಷಣೆ ಮಾಡುವಂಥ ಪರಿಸ್ಥಿತಿ. ಆ ವಿಶ್ಲೇಷಣೆ ಮಾಡಿದಾಗ ಅಂಥ ಮಕ್ಕಳಿಗೆ ನಾವು ವಿಶೇಷ ಅದೇ ಈಗಾಗಲೇ ಇಲಾಖೆ ಹೇಳಿದಂಗೆ ನಾವು ಡಿಸೆಂಬರ್ 30ರೊಳಗೆ ಎಲ್ಲ ಎಕ್ಸಾಮನ್ನು ಎಲ್ಲ ಸಿಲೆಬಸ್ಸನ್ನು ಮುಗಿಸ್ಕೊಂಡಾಗಿತ್ತು. ಸಿಲೆಬಸ್ ಮುಗಿಸ್ಕೊಂಡು ಜನವರಿಯಲ್ಲಿ ಫಸ್ಟು ಸರಣಿ ಪರೀಕ್ಷೆ ಆದಮೇಲೆ ಅದನ್ನು ವಿಶ್ಲೇಷಣೆ ಮಾಡಿ ಮೌಲ್ಯಮಾಪನ ಮಾಡಿದ ಮೇಲೆ 1 ತಿಂಗಳ ಅವಧಿ ಒಳಗೆ ಮತ್ತೆ ಪುನಃ ಅವರಿಗೆ ಅವಧಿ ಕೊಟ್ಟರು. ಅದಕ್ಕೆ ನಾನು ಸಾಮಾನ್ಯವಾಗಿ ಇಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಒಂದು ತರಬೇತಿಗೂ ಕೂಡ ನಾನು ಹಾಜರಾಗಿದ್ದೆ. ಅಲ್ಲಿ ಎಲ್ಲ ಶಿಕ್ಷಕರಿಗೂ ಕೂಡ 40+ ಮತ್ತು 50+ ಅಂತಕ್ಕಂಥ ಒಂದು ಯೋಜನೆಯನ್ನು ಮಾಡಿಕೊಟ್ರು. ಅದಕ್ಕೆ ಬಹಳ ಹೆಲ್ಪ್ಫುಲ್ ಆದಂಥ ಅವಕಾಶಗಳಾಯ್ತು. ಅಂದರೆ ಅನ್ನೆಸೆಸರಿ ಅಲ್ಲಿ ಈಗ ಕೆಲವು ಮಕ್ಕಳಿಗೆ ತುಂಬ ನೆನಪಿಟ್ಲಿಕ್ಕೆ ಆಗಲ್ಲ. ಹೌದಾ? ಅದು ಒಂದು. ಇನ್ನು ಕೆಲವು ಮಕ್ಕಳಿಗೆ ಅದನ್ನು ಇಷ್ಟಪಟ್ಟು ಕಲಿಯುವಂಥ ಆಸಕ್ತಿ ಹುಟ್ಟಿಸುವಂಥ ಕೆಲಸವನ್ನು ಮಾಡಿದ್ವಿ. ಎಲ್ಲೋ ಒಂದು ಕಡೆಗೆ ನಮ್ಗೆ ಈ ಕಲಿಕೆ ಅನ್ನೋದು ನಿರಂತರವಾಗಿರ್ತದೆ. ನಾವು ಎಷ್ಟೇ ಕಲಿಸ್ತೀವಿ ಅಂತಂದ್ರೂ ಪ್ರತಿದಿನ ಕೂಡ ಹೊಸ ಒಂದು ಯೋಜನೆಗಳನ್ನ, ಹೊಸ ಕಲಿಕೆಗಳನ್ನು ರೂಢಿಸ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದುವಂಥ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಕೊಟ್ಟಿವಿ. ಅದು ಇದು ಪ್ರಯೋಜನ. ಮಕ್ಕಳಿಗೆ ಒಂದು ನಾವು ಓದಬೇಕು ಅಂತ ಒಂದು ಇಂಟ್ರೆಸ್ಟ್ ಬರೋ ಹಾಗೆ ಒಂದು ಅದೇ ರೀತಿಯಾಗಿ ಈ ಸರಿ 14% ಇನ್ಕ್ರೀಸ್ ಆಗಿದ್ದು ಅಂತ ಅಂದರೆ
ಅಲ್ಲಿ ನಾವೀಗ ಹೇಳಿದಂಗೆ ಸಾಮಾನ್ಯ ನಾನು ಮೌಲ್ಯಮಾಪನಕ್ಕೂ ಕೂಡ ಹೋಗಿದ್ದೇವೆ. ಕಳೆದ ಸಾರಿ ನಾವು 35 ಮಾರ್ಕ್ಸ್ ಬರಲಿಕ್ಕೂ ಭಾಳ ಕಷ್ಟಪಡ್ತಿದ್ವಿ. ಈ ವರ್ಷ ಏನಲ್ಲ, ಸರಳವಾಗಿ ಎಂಥ ಇದ್ರೂ ಕೂಡ ನಮಗೆ ಮತ್ತೆ ಹೆಚ್ಚು ಗ್ರೇಸ್ ಕೊಡಿಸುವಂಥದ್ದು ಅಥವಾ ಆ ಪ್ರಕಾರ ಏನೂ ಬರಲಿಲ್ಲ. ಅದು ಆ ಪ್ರಕಾರ ನೀವೊಂದು ಪರೀಕ್ಷೆ ಒಂದು ವ್ಯಾಲ್ಯೂಯೇಷನ್ ಹೋದಾಗ ನಿಮ್ಗೆ ಒಂದೊಂದು ಗೊತ್ತಾಗ್ಬಿಡುತ್ತಲ್ಲ ಹೇಗಿತ್ತು. ಯಾಕಂದ್ರೆ ಮೊದಲು ವ್ಯಾಲ್ಯೂಯೇಷನ್ ಮಾಡೋ ರೀತಿಗೂ ಈಗ ಒಂದು ಮಕ್ಕಳು ಬರೀತಿರೋ ಸ್ಟೈಲಿಗೂ ನಿಮ್ಗೆ ಒಂಥರ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗ್ತಲ್ಲ ಸರ್ ಈಗ? ಅದು ಬಹಳ ಚೆನ್ನಾಗಿ ಗೊತ್ತು. ಏನಂತ ಸರ್, ಈ ವರ್ಷ ಒಂದು ಉತ್ತಮ ಸಾಧನೆ ಮಾಡಿದೆ, ಆದರೆ ಹಿಂದಿನ ವರ್ಷ ಇಷ್ಟೆಲ್ಲ ಉತ್ತಮ ಸಾಧನೆ ಬರ್ತಿರ್ಲಿಲ್ಲ. ಏನು ಡಿಫ್ರೆನ್ಸ್ ಇದೆ ಸರ್ ಶಿಕ್ಷಣದ ಇದರಲ್ಲಿ? ಏನು ಡಿಫ್ರೆನ್ಸ್ಗಳು ಹೇಳ್ಬೋದಾ? ಇದು ಒಳ್ಳೆ ಪ್ರಶ್ನೆನೇ. ಸಾಮಾನ್ಯವಾಗಿ ಹಿಂದಿನ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಎಕ್ಸಾಮ್ಗಳು ನಡೀತಿದ್ವು. ನಾವೀಗ ಆಗಲೇ ಹೇಳಿದಂಗೆ ಒಂದು ಬ್ಲೂ ಪ್ರಿಂಟ್ ಸಿಸ್ಟಮ್ನಲ್ಲಿ ಆಗ್ತಿತ್ತು. ಈ ವರ್ಷ ನಾವು 40+ ಮತ್ತು 50+ ಲೆಕ್ಕದಲ್ಲಿ ಮಾಡ್ಕೊಂಡ್ರಲ್ಲ, ಅದು ಮಕ್ಕಳಿಗೆ ಭಾಳ ಹೆಚ್ಚಾಯ್ತು. ಅದ್ರ ಜೊತೆಗೆ ಕೇವಲ ಅಂಕಗಳನ್ನು ಕಡಿಮೆ ಮಾಡಿದ್ದು ಅಂತಲ್ಲ, ಅಲ್ಲಿ ಏನಾಯ್ತು ಅಂದ್ರೆ ವೆಬ್ಕಾಸ್ಟ್ ಸಿಸ್ಟಮ್ ತಂದರು. ಮಕ್ಕಳು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಭಾಳ ಪ್ರೇರಕ ಆಯಿತು. ಅಂದರೆ ವೆಬ್ಕಾಸ್ಟಿಂಗ್ ಅಂದ್ರೆ ಏನಂತ ವಿಸ್ತೃತವಾಗಿ ಹೇಳ್ಬೋದು? ವೆಬ್ಕಾಸ್ಟ್ ಅಂದರೆ ಇಲ್ಲಿ ತನಕ ಏನಂದ್ರೆ ನಾವು ಎಷ್ಟೇ ಈ ಎಕ್ಸಾಮ್, ನಾನು ಕೂಡ ಸೂಪರ್ವೈಸರ್ ಆಗಿದ್ದೀವಿ, ಎಕ್ಸಾಮ್ ಸಿಸ್ಟಮ್ನು ಮಾಡಿದ್ದೀವಿ, ಎಲ್ಲ ಎಷ್ಟೇ ಮಾಡ್ತೇವೆ ಅಂತಂದ್ರೂ ಕೂಡ ಎಲ್ಲೋ ಒಂದಷ್ಟು ಕಾಪಿಗಳು ನಡೀತಿದ್ವು, ಅದನ್ನು ತಪ್ಪಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಇವತ್ತು ವೆಬ್ಕಾಸ್ಟ್ ಸಿಸ್ಟಮ್ ಬಂದಿರೋದು ಅಂತಂದರೆ ನೇರವಾಗಿ ಕ್ಲಾಸ್ ರೂಮಿಗೂ ಕೂಡ CC ಕ್ಯಾಮ್ರಾ ಹಾಕಿರ್ತಾರೆ ಪ್ರತಿ ಪರೀಕ್ಷಾ ಹಾಲ್ನಲ್ಲಿ. ಆ ಪರೀಕ್ಷಾ ಹಾಲ್ನಲ್ಲಿ CC ಕ್ಯಾಮ್ರಾ ಹಾಕಿರ್ತಕ್ಕಂಥದ್ದನ್ನು ಕೇವಲ ಅಲ್ಲಿ ಅಷ್ಟೇ ಅಲ್ಲ, ಪರೀಕ್ಷಾ ಹಾಲ್ನಲ್ಲಿ ನೋಡ್ತಾರೆ, BO ಆಫೀಸ್ನಲ್ಲಿ ನೋಡ್ತಾರೆ, DDP ಆಫೀಸ್ನಲ್ಲಿ ನೋಡ್ತಾರೆ, ಕಮಿಷನರ್ ಆಫೀಸ್ನಲ್ಲಿ ನೋಡ್ತಾರೆ. ಅಷ್ಟೇ ಅಲ್ಲ, DC ಆಫೀಸ್ ಮತ್ತು ZP ಆಫೀಸ್ನಲ್ಲೂ ಕೂಡ ಎಲ್ಲೂ ಕೂತು ಅದಕ್ಕೋಸ್ಕರವಾಗಿ ಕಳೆದ ಸಾರಿ ತುಂಬಾ ಜನ ಶಿಕ್ಷಕರು ಸಸ್ಪೆಂಡ್ ಆಗಿದ್ರು. ಗೊತ್ತಿರೋದಲ್ಲ, ಸೂಪರ್ವೈಸರ್ ಮಾಡ್ಕೊಂಡು ಮನೆಗೆ ಬಂದಿರ್ತಾರೆ, ಮನೆಗೆ ಬರೋಳಗೆ ಸಾಯಂಕಾಲ ಅನ್ನೋಳಗನೆ ಅವರಿಗೆ ಸಸ್ಪೆನ್ಷನ್ ಆರ್ಡರ್ ಬಂದಿರತಕ್ಕಂಥದ್ದು ಉದಾಹರಣೆ. ಹಾಗಾಗಿ ಕಳೆದ ಸಾರಿ ಸ್ವಲ್ಪ ಇದಾದರೂ ಕೂಡ ಈ ವರ್ಷ ಅಗದಿ ಅಕ್ಯುರೇಟ್ ಆಯಿತು. ಮತ್ತು ಮೇಲಾಗಿ ಇವ್ರು 13 ಮಾರ್ಕ್ಸಿಗೆ ಇಳಿಸಿರು ಅಥವಾ 33 ಮಾರ್ಕ್ಸ್ ಅಂತ ಹೇಳಿದ್ರಲ್ಲ, ಇವತ್ತು ನೋಡ್ರಿ ಪತ್ರಿಕೆಯಲ್ಲಿ ಇದೆ ಕೇವಲ 13 ಮಾರ್ಕ್ಸಿನ ಲಾಭ ಆಗಿರ್ತಕ್ಕಂಥದ್ದು, 33 ಅಂಕದ ಲಾಭ ಕೇವಲ 1532 ವಿದ್ಯಾರ್ಥಿಗಳಿಗೆ ಮಾತ್ರ ಆಗಿದೆ. ಅಂದ್ರೆ ಅದರ ಅರ್ಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಮೊದಲಿನ 30 ಅಂದ್ರೆ ಎಕ್ಸಾಮಿನೇಷನ್ನಲ್ಲೇ ಅತಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಿದ್ದಾರೆ. ಅದು ಒಂದು. ಆಮೇಲೆ ಪ್ರತಿ 3 ಸರಣಿ ಪರೀಕ್ಷೆಗಳಿಗೂ ಕೂಡ ಒಂದು ಹಂತ ಪ್ರತಿಯೊಂದಕ್ಕೂ ಕೂಡ BO ಇರ್ಬೋದು, DDP ಇರ್ಬೋದು, ನಮ್ಮ ಮುಖ್ಯಾಧ್ಯಾಪಕರ ಹಂತದಿಂದ ಹಿಡಿದು ಅನಲೈಸಿಸ್ ಸಿಸ್ಟಮ್ ಮಾಡ್ತಿದ್ವು. ಕಲಿಕೆ ದೃಢೀಕರಣ ಮಾಡಿದ್ದಾರೆ. ಆ ಕಲಿಕೆ ದೃಢೀಕರಣ ಮಾಡಿರೋದನ್ನ ಮಕ್ಕಳಿಗೆ ತಮ್ಮ ಮೆಮೊರಿ ಚಿಪ್ನಲ್ಲಿ ಇರ್ತಕ್ಕಂಥದ್ದು ಬರೀಬೇಕು ಬಿಟ್ರೆ ಬೇರೆ ಇನ್ನೊಬ್ಬರನ್ನ ಅವಲಂಬಿಸೋ ಅವಶ್ಯಕತೆನೇ ಬರಲಿಲ್ಲ. ಹಾಗಾಗಿ ಮಕ್ಕಳು ಆಸಕ್ತಿಯಿಂದ ಬರ್ತಾರೆ ಈ ಸರಿ, ತುಂಬಾ ಚೆನ್ನಾಗಿ. ಹಾಗಾಗಿ ಸೊ ಅವರ ಒಂದು ಆಸಕ್ತಿನೇ ಇಷ್ಟೊಂದು ಉತ್ತಮ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ಆಯ್ತು. ಹೌದೌದು, ಇಡೀ ರಾಜ್ಯಾದ್ಯಂತ ತುಂಬಾ ಚೆನ್ನಾಗಿದೆ. ಅದ್ರಾಗೂ ನಮ್ಮ ಸಿದ್ದಾಪುರ ತಾಲೂಕು ನಿಮ್ಗೆ ಗೊತ್ತಿದೆಲ್ಲ, ಕಳೆದ ಸರಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಇತ್ತು, 2ನೇ ಸ್ಥಾನ ಇತ್ತು. ಈ ವರ್ಷ ಫಸ್ಟ್ ಸ್ಥಾನದಲ್ಲಿ ಒಂದು ಇದೆ. ಯಾಕಂದ್ರೆ ಇಡೀ ತಾಲೂಕಿನಲ್ಲಿ ಕೇವಲ 3 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ಸರಿ ನಮ್ಮ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯಿಂದ 9143 ವಿದ್ಯಾರ್ಥಿಗಳು ಕುಳಿತುಕೊಂಡ್ರೆ 8864 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಟೋಟಲ್. ಓವರ್ ಆಲ್ 97.21 ಆಗಿದೆ. ಆದ್ರೆ ನಮ್ಮ ಸಿದ್ದಾಪುರ ತಾಲೂಕು 1181 ವಿದ್ಯಾರ್ಥಿಗಳಲ್ಲಿ 1178 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅಂದ್ರೆ 99.74% 3 ಜನ ಮಾತ್ರ, ಕೇವಲ 3 ವಿದ್ಯಾರ್ಥಿಗಳು ನಾಪಾಸ್ ಆಗಿರ್ತಕ್ಕಂಥದ್ದು. ಬಹುಶಃ ಇಡೀ ಒಂದು ನಮ್ಮ ರಾಜ್ಯದ ಫಲಿತಾಂಶದಲ್ಲೇ ಯಾವುದು ಎಲ್ಲ ಸ್ಕೂಲ್ಗಳು, ಒಂದು ಸ್ಕೂಲ್ ಬಿಟ್ಟು ಎಲ್ಲ ಸ್ಕೂಲ್ 100% ರಿಸಲ್ಟ್ ಕೊಟ್ಟಿದ್ದಾರೆ. ಸರ್, ನಮ್ಮ SLC ರಿಸಲ್ಟ್ ಇಷ್ಟು ಉತ್ತಮ ಒಂದು ಫಲಿತಾಂಶ ಬರೋದಕ್ಕೆ ಸರ್ಕಾರದ ಯಾವ್ಯಾವ ಯೋಜನೆಗಳು ಒಂದು ಪೂರಕವಾಗಿ ಸಹಕಾರ ಆಗತ್ತೆ ಅಂತ ಹೇಳ್ಬೋದು ಸರ್? ಸರ್ಕಾರ ಈ ವರ್ಷ ಒಂದು ವಿಶೇಷವಾಗಿ, ಅದರಿಗೂ ನಮ್ಮ ಶಿಕ್ಷಣ ಇಲಾಖೆ ಮಾನ್ಯ ಶಿಕ್ಷಣ ಸಚಿವರ ಒಂದು ಮಾರ್ಗದರ್ಶನ ನಿರ್ದೇಶನ ಇರ್ಬೋದು, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಶ್ಮಿ ಮೇಡಮ್ ರವರ ಒಂದು ಸೂಚನೆ ಮೇರೆಗೆ ಬಹಳ ವಿಭಿನ್ನವಾದಂಥ ಒಂದು ಕಾರ್ಯಕ್ರಮ, ಸುಮಾರು 29 ಅಂಶಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಅದರೊಳಗೆ 29ರಲ್ಲಿ ಸಾಮಾನ್ಯವಾಗಿ ಶಾಲೆ ಆರಂಭದಿಂದಲೇ ಅಂದರೆ ಜೂನ್ 1 ವಿಶೇಷ ತರಗತಿಗಳನ್ನು ಆರಂಭ ಮಾಡ್ತಾರೆ. ಡಿಸೆಂಬರ್ 30ರೊಳಗೆ ಎಲ್ಲ ಏನು ಸಿಲೆಬಸ್ ಮುಗಿಸ್ಕೊಳ್ಬೇಕು. ಆಮೇಲೆ ಪ್ರತಿ ಪಾಠ ಆದಮೇಲೆ ಆ ಪಾಠದ ಮೇಲೆ ಎಕ್ಸಾಮಿನೇಷನ್ ಮಾಡಿ ಅದನ್ನ ಮಕ್ಕಳಿಗೆ ಫಲಿತಾಂಶ ಕೊಡೋದ್ರ ಜೊತೆಗೆ ತಪ್ಪಿರ್ತಕ್ಕಂಥದ್ದು ಮತ್ತು ದೋಷ ನಿಧಾನವನ್ನು ತಿದ್ದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಕೂಡ ಇದರೊಳಗೆ ಹಾಕ್ಕೊಳ್ತಕ್ಕಂಥ ಕಾರ್ಯಕ್ರಮ. ಅದ್ರ ಜೊತೆಗೆ ಪ್ರತಿ ಮೌಲ್ಯಮಾಪನದ ಜೊತೆಗೆ ಸಾಮಾನ್ಯವಾಗಿ ನಮಗೆ ಮಕ್ಕಳು ಯಾವ್ಯಾವ ಮಕ್ಕಳು ಎಲ್ಲೆಲ್ಲಿ ಹಿಂದಿರ್ತಾರೆ, ಮಕ್ಕಳ ಕಲಿಕಾ ಮಟ್ಟವನ್ನು ಆಧರಿಸಿಕೊಂಡು ವೈಯಕ್ತಿಕವಾಗಿ ಗಮನ ಕೊಟ್ಟು ಅವರ ದೋಷವನ್ನು ನಿವಾರಿಸುವಂಥ ಕೆಲಸವನ್ನು ಮಾಡಿದ್ರಿಂದ ಇದು ಫಲಿತಾಂಶ ಆಗುತ್ತೆ. ಇದರಿಂದ ಏನಾಯ್ತು ಅಂದರೆ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಕೈಗೊಂಡ್ರೆ
ಯುದ್ಧೋಪಾದಿಯಲ್ಲಿ ಕೈಗೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಈ ವರ್ಷದ ಒಂದು ರಿಸಲ್ಟೇ ಕಾರಣ. ಇದರಲ್ಲಿ ಎಲ್ಲ ಶಿಕ್ಷಕರು, ನಮ್ಮ ರಾಜ್ಯದ ಬಹುತೇಕ ಎಲ್ಲ ವಿಷಯಗಳ ಎಲ್ಲ ಶಿಕ್ಷಕರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಮತ್ತು ವೈಯಕ್ತಿಕವಾಗಿ ಸ್ಪರ್ಧಾತ್ಮಕ ಮನೋಭಾವನೆ ಇತ್ತವರಲ್ಲಿ. ಈ ಉದಾಹರಣೆಗೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ವಿಷಯದಲ್ಲಿ ಸಾಮಾನ್ಯವಾಗಿ 30 ಹುಡುಗರಿದ್ರೆ 30 ವಿದ್ಯಾರ್ಥಿಗಳು ಬರೀ ಪಾಸ್ ಆಗೋದಷ್ಟೇ ಅಲ್ಲ, ಒಳ್ಳೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಗುಣಾತ್ಮಕ 92, 94, 95 ಕೊಟ್ಟಿದ್ದಾರೆ ಅಂದ್ರೆ ನನಗೂ ಕೂಡ ಎಲ್ಲೋ ಒಂದ್ ಕಡೆಗೆ ವಿನಾಯಕ್ ಸರ್ಕ್ಕಿಂತ ನಾನು ಹಿಂದೆ ಯಾಕೆ ಉಳಿಬೇಕು, ನಾನು ಕೂಡ ಒಂದು ಉತ್ತಮವಾದ ಸ್ಪರ್ಧಾತ್ಮಕ ಒಂದು ಮನೋಭಾವ ಬಂದಿತ್ತು. ಈ ವರ್ಷ ಆಗಲಿ ಮುಂದಿನ ವರ್ಷನಾದ್ರು ಒಂದು ಇನ್ನೂ ಹೆಚ್ಚಿಗೆ ಕೊಡೋ ಒಂದ್ರ ಬಗ್ಗೆ ಯೋಚನೆ ಬರುತ್ತೆ. ಹೌದು, ಅದಕ್ಕೋಸ್ಕರವಾಗಿ ಒಂದು ಒಳ್ಳೆ ಪ್ರೇರಣೆ ಮಾಡಿದೆ. ಮತ್ತು ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥ, ಉತ್ತಮ ಸಾಧನೆ ಮಾಡಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೂಡ ನಮ್ಮಲ್ಲಿ ಇಲಾಖೆಯಲ್ಲಿ ಕೊಡುವಂಥ ಒಂದು ಯೋಜನೆ ಕೂಡ ಹಮ್ಮಿಕೊಂಡಿದ್ದಾರೆ. ಅದು ಕೂಡ ಆಗಿದೆ. ಇನ್ನು ಸರ್ಕಾರಿ ಶಾಲೆಗಳನ್ನು ಹೇಳಬೇಕಂದ್ರೆ ವಿಶೇಷವಾಗಿ ಬಹುಶಃ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಉತ್ತಮ ಫಲಿತಾಂಶ ಕೊಟ್ಟಿದ್ದಾವೆ. ಈ ಕಲಬುರಗಿ ವಿಭಾಗದಲ್ಲಿರ್ತಕ್ಕಂಥ ಕೆಲವು ಮೊದಲೆಲ್ಲ ಅಲ್ಲಿ ಸ್ವಲ್ಪ ಶೂನ್ಯ ಫಲಿತಾಂಶ ಸಾಧನೆ ಅಂತಾನೂ ಇದಾವೆ, ಆದ್ರೆ ಅಲ್ಲಿ ಸರ್ಕಾರಿ ಶಾಲೆಗಳಿಲ್ಲ. ಅಲ್ಲಿ ಸರ್ಕಾರಿ ಶಾಲೆಗಳ ಎಲ್ಲಾ ಶಾಲೆ ಮಕ್ಕಳು ಕೂಡ ಪಾಸ್ ಆಗಿದ್ದಾರೆ. ಏನಾದ್ರೂ ನಪಾಸ್ ಆಗಿರ್ತಕ್ಕಂಥ ಇದ್ರೆ ಖಾಸಗಿ ಶಾಲೆಗಳೇ ವಿದ್ಯಾರ್ಥಿಗಳೇ ಪಾಸ್ ಆಗಿದ್ದಾರೆ ಅಂತ ಹೇಳಿ ಇವತ್ತು ನಾವು ಪತ್ರಿಕೆಯಲ್ಲಿ ನಾವು ನೋಡಿದ್ರೆ ನಮಗೂ ಆಶ್ಚರ್ಯ ಆಯ್ತು. ಅದು ನಪಾಸ್ ಆಗಿದ್ದು ಮೋಸ್ಟ್ಲಿ ಖಾಸಗಿ ಶಾಲೆಗಳೇ ಜಾಸ್ತಿ ಪ್ರಭಾವ ಅನ್ಸುತ್ತಲ್ಲ. ಅದಕ್ಕೋಸ್ಕರವಾಗಿ ಸರ್ಕಾರಿ ಶಾಲೆಗಳು ಎಲ್ಲವೂ ಒಂದು ಉತ್ತಮ ರಿಸಲ್ಟೇ ಕೊಟ್ಟಿದೆ. ಮತ್ತೆ ಮೇಲಾಗಿ ನಾವು ಶಾಲೆನೂ 9 ರಿಂದ 10 ಗಂಟೆ ಅಂತಲ್ಲ, ಯಾಕೆ ಶಾಲಾ ಅವಧಿಯನ್ನ ಮೀರು ಕೂಡ ಬೆಳಗಿನ ಅವಧಿ ಒಳಗೆ 1 ತಾಸು ಮುಂಚಿತವಾಗಿ ಶಾಲಾ ಅವಧಿ ನಂತರ 4:15 ನಂತರ 6 ಗಂಟೆ ತನಕನೂ ಕೂಡ ಸ್ಕೂಲ್ಗಳನ್ನು ವಿಶೇಷವಾದಂಥ ತರಗತಿಗಳನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಫೆಬ್ರವರಿಯಿಂದ ನಾವು 2 ಕ್ಲಾಸ್ಗಳನ್ನು ಮಾಡ್ತಿದ್ವಿ. ಪ್ರತಿ ಒಂದು ಕ್ಲಾಸಿಗೆ 30 ಮಕ್ಕಳು ಇರತಕ್ಕಂಥ ಮಕ್ಕಳಿಗೆ ಕಲಿಕೆಯಲ್ಲಿ ತೀರಾ ಹಿಂದುಳಿದಿರ್ತಕ್ಕಂಥವ್ರು ಒಂದು ಕ್ಲಾಸು, ಸ್ವಲ್ಪ ಫಸ್ಟ್ ಕ್ಲಾಸ್ಗಿಂತ ಜಾಸ್ತಿ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದು ಕ್ಲಾಸು. ಆಮೇಲೆ ಗುಂಪು ಅಧ್ಯಯನ ಕೆಲಸ ಮಾಡಿದ್ವಿ. ಗುಂಪು ಅಧ್ಯಯನದಲ್ಲಿ 4-5 ಮಕ್ಕಳು ಇದು ಮಾಡಿಕೊಂಡು ಅದ್ರ ಅತಿ ಬುದ್ಧಿವಂತ ಮಗು ಒಬ್ನು, ಸಾಧಾರಣ ಒಬ್ನು, ಅತಿ ಕಡಿಮೆ ಇರತಕ್ಕಂಥ ಮಕ್ಕಳಲ್ಲೇ ಚರ್ಚೆ ಮಾಡುವಂಥ ಕೆಲಸ ಮಾಡಿದ್ವಿ. ಯಾಕಂದ್ರೆ ನಾನೊಬ್ಬ ಶಿಕ್ಷಕನಾಗಿ ನಾನು ಪಾಠ ಹೇಳುವಂಥ ವಿಧಾನ ಮಗುವಿಗೆ ಬೋರ್ ಬಂದಿರ್ಬೋದು, ಆದರೆ ನೀವು ವಿದ್ಯಾರ್ಥಿಗಳಿಗೆ ಅವ್ರವ್ರ ಸ್ನೇಹಿತರು ಇರ್ತಾರಲ್ಲ, ಅವ್ರು ಹೇಳಿರ್ತಕ್ಕಂಥ ಮಾತು ಅವ್ರದೇ ಆದಂಥ ಭಾಷೆಯಲ್ಲಿ ಅವ್ರದೇ ಆದಂಥ ಶೈಲಿ ಸರಳವಾಗಿ ಹೇಳಿರ್ತಕ್ಕಂಥದ್ದು ಮಕ್ಕಳು ಹೆಚ್ಚು ಜ್ಞಾಪಕ. ಹಾಗಾಗಿ ನಮ್ಮ ಗುಂಪು ಅಧ್ಯಯನ ಭಾಳ ಹೆಲ್ಪ್. ಅದ್ರ ಜೊತೆಗೆ ಬೆಳಗ್ಗೆ 4 ಗಂಟೆಗೆ ಎಲ್ಲ ಶಿಕ್ಷಕರಿಗೂ ಕೂಡ ಇಡೀ ಬಹುಶಃ ನಮ್ಮ ಶಾಲೆದು, ನಮ್ಮ ತಾಲೂಕಿನಂತಲ್ಲ, ನಮ್ಮ ತಾಲೂಕಲ್ಲಿ ಮಾಡಿದ್ದೀವಿ. ಬೆಳಗ್ಗೆ 4 ಗಂಟೆಗೆ ಎದ್ಕೊಂಡು ಮಕ್ಕಳಿಗೆ ವೇಕಪ್ ಕಾಲ್ ಮಾಡಿಸ್ತಿದ್ವಿ. ಹೌದು, ನಾವೇ ಎಲ್ಲ ಮಾಡಿದ್ದೀವಿ. ಆ ಮಕ್ಕಳನ್ನ ಮತ್ತೆ ಎಬ್ಬಿಸ್ಬಿಟ್ಟು ಮತ್ತೆ 10 ನಿಮಿಷ ಇಲ್ಲಿ ಮೋಸ್ಟ್ಲಿ ಒಂದು ಶಿಕ್ಷಕರದೇ ಸ್ವಲ್ಪ ಎಫರ್ಟ್ ಜಾಸ್ತಿ ಇದೆ ಮಕ್ಕಳಕ್ಕಿಂತ. ಒಂದು ಶಿಕ್ಷಕರ ಎಫರ್ಟ್ ಸ್ವಲ್ಪ ಜಾಸ್ತಿ. ನಾನೊಬ್ಬ ಶಿಕ್ಷಕನಾಗಿ ನಾವು ಎಷ್ಟು ಶ್ರಮ ಪಟ್ಟಿದ್ದೇವೋ ನನ್ಗಿಂತ 10 ಪಟ್ಟು 100 ಪಟ್ಟು ಶ್ರಮ ಪಟ್ಟವರು ಇದ್ದಾರೆ. ಅದ್ರ ಜೊತೆ ಇದೆಲ್ಲ ಶ್ರೇಯಸ್ ಹೋಗ್ತಕ್ಕಂಥದ್ದು ನಮ್ಮ ಶಿಕ್ಷಕರಿಗೆ. ಹೌದು, ಅವರ ಒಂದು ಎಫರ್ಟ್ ಇಂದ ಎಷ್ಟೊಂದು ಬೇಕಾದ್ರೆ ಅಧಿಕಾರಿಗಳು ನಮ್ಮ ಮಾರ್ಗದರ್ಶನ ಮಾಡಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ, ತರಬೇತಿ ಕೊಟ್ಟಿದ್ದಾರೆ. ಎಲ್ಲ ಇಂಪ್ಲಿಮೆಂಟ್ ಮಾಡೋದು ಮುಖ್ಯ ಶಿಕ್ಷಕ ಮಾಡತಕ್ಕಂಥದ್ದು ನಮ್ಮ ಶಿಕ್ಷಕ. ಒಂದು ವಿದ್ಯಾರ್ಥಿಗಳ ಜೊತೆ ಸಂಪರ್ಕದಲ್ಲಿರೋದು ಶಿಕ್ಷಕರ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲ ಒಂದು ರೀತಿ ಸಕಾರಾತ್ಮಕ. ಇದು ನಮ್ಮ ಮನೆ ಕೆಲಸ. ನಮ್ಗೆ ಅನ್ನ ಕೊಡ್ತಕ್ಕಂಥ ಇಲಾಖೆ, ನಮ್ಮ ಮಕ್ಕಳೇ ನಮ್ಗೆ ಅನ್ನ ಕೊಡ್ತಕ್ಕಂಥ ದೇವರು. ಅವರನ್ನು ನಾವು ಉತ್ತೀರ್ಣಗೊಳಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇವತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಸಿದ್ದಬಸಪ್ಪನವ್ರು ಹೇಳ್ಬೋದು, ಅವ್ರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ, ನೀವು ವೈಯಕ್ತಿಕ ಏನು ಹೇಳ್ಬೇಡ್ರಿ, ಎಕ್ಸಾಮ್ ಮುಗಿಯೋ ತನಕ ನೀವು ವಿದ್ಯಾರ್ಥಿಗಳ ಫಲಿತಾಂಶದ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಹೇಳ್ರಿ ಅಂತ ಹೇಳ್ತಿದ್ರು. ನಿಮ್ಮ ವೈಯಕ್ತಿಕ ಕಾರಣಗಳನ್ನ ಆಮೇಲೆ ಇದ್ರ ಬಗ್ಗೆ ಜಾಸ್ತಿ ಎಕ್ಸಾಮ್ ಟೈಮ್ನೊಳಗೆ ನಾವು ನಿಮ್ಗೆ ಸಂಘದ ಪರವಾಗಿ ಏನು ಪ್ರಯತ್ನ ಮಾಡಬೇಕು ಅದನ್ನ ಮಾಡ್ತಿರ್ತೀವಿ, ನೀವು ಇದ್ರ ಬಗ್ಗೆ ಕಾಳಜಿ ಕೊಡ್ರಿ ಅಂತ ಹೇಳಿ ಹೇಳ್ತಿದ್ರು ಅವರು. ಹಾಗಾಗಿ ನಮ್ಮ ಎಲ್ಲರೂ ಒಂದು ಟೀಮ್ ವರ್ಕ್ ಆಗಿ, ನಾವು ಹೇಳಿದಂಗೆ ಒಂದು ದೇಶದ ಯುದ್ಧ ಗೆಲ್ಲಬೇಕು ಅಂದರೆ ಇಡೀ ಸೈನಿಕರು ಹೆಂಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೋ ಅದೇ ರೀತಿ SSLC ಫಲಿತಾಂಶ ಇಷ್ಟು ಯುದ್ಧೋಪಾದಿಯಲ್ಲಿ ಸಕ್ಸಸ್ ಆಗಿದೆ ಅಂದರೆ ಅದಕ್ಕೆ ಶಿಕ್ಷಕರು, ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ಸರ್ಕಾರ, ನಮ್ಮ ಮಾನ್ಯ ಶಿಕ್ಷಣ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲರೂ ಸಹಕಾರನೂ ಇದೆ. ಆದರೆ ಅದರೆಲ್ಲರಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಅಂದ್ರೆ ಶಿಕ್ಷಕರು, ಪೋಷಕರು ಕೂಡ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ಮಕ್ಕಳನ್ನ ಅಷ್ಟೊತ್ತು ಸಂಜೆ ಎಷ್ಟೊತ್ತವರ ಆಗ್ತದೆ, ಹುಡುಗಿಯರನ್ನ ಅಷ್ಟೊತ್ತು ಬಿಟ್ಟಿರೋದು ಕಷ್ಟ ಆಗತ್ತೆ. ಅಂತ ಸಂದರ್ಭದಲ್ಲಿ ಪಾಪ ಅವರು ತಮ್ಮ ಮಕ್ಕಳ ಸಲುವಾಗಿ ಅವರೊಂದು ಅಷ್ಟೊತ್ತು ಬಿಟ್ಟು ಅಲ್ಲಿ ಕಲಿಸೋದಕ್ಕೆ ಒಂದು ಸಹಕಾರ ನಿಲ್ತಾರೆ. ಯಾಕಂದ್ರೆ
ಹೆಣ್ಮಕ್ಳು ಅಂದ ತಕ್ಷಣ ಅಷ್ಟು ಲೇಟಾಗಿ ಬರ್ತಾರೆ, ಆ ರೀತಿನೂ ಸ್ವಲ್ಪ ಹೆದರಿಕೆ ಅನ್ನೋದು ಇರುತ್ತೆ. ಹೌದು, ಎಷ್ಟು ಭಾನುವಾರ ದಿವಸ ಕ್ಲಾಸ್ ಮಾಡ್ತಿದ್ವಲ್ರಿ ನಾವು, ಆಯಾ ಮಕ್ಕಳನ್ನ ಅವ್ರವ್ರ ಮನೆಗೆ ಹೋಗಿ ಮುಟ್ಸುವಂತ ಕೆಲಸ ಮಾಡಿದ್ವಿ ನಾವು. ಒಬ್ಬ ಲೇಡಿ ಟೀಚರ್ಸ್ ಇಟ್ಕೊಂಡು, ಅಂದ್ರೆ ಲೇಡೀಸ್ ಟೀಚರ್, ನಿಮ್ಗೂ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಮಕ್ಕಳನ್ನ ಅಷ್ಟೊತ್ತು ಇಟ್ಕೊಂಡಾಗ. ಭಾನುವಾರ ದಿವಸ ಎಲ್ಲ ಕಳಿಸ್ಲಿಕ್ಕೆ ಇಷ್ಟಪಡ್ತಿರೋದಲ್ಲ, ನಾವು ಭಾನುವಾರ ಕರ್ಕೊಂಡು ಬರ್ತಿದ್ವಿ. ಕೆಲವು ಮಕ್ಕಳು ದೂರ ಇರ್ತದೆ, ಅಡವಿಲಿ ಗಟ್ಟ ಹತ್ತಿ ಹೋಗ್ಬೇಕಿತ್ತು. ಅಂತ ಸಂದರ್ಭದಲ್ಲಿ ಅವ್ರವ್ರ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಕೆಲಸನೂ ಮಾಡಿದ್ವಿ. ನಾಳೆ ಏನಾದ್ರು ಒಂದು ಅವಘಟನೆ ನಡೆದ್ರೆ ಶಿಕ್ಷಕರ ಮೇಲೆ, ಇಲಾಖೆ ಮೇಲೆ ದೊಡ್ಡ ಇದಾಗ. ಯಾಕಂದ್ರೆ ನಮ್ಮ ಮಲೆನಾಡು ಅಂದ ತಕ್ಷಣ ಗುಡ್ಡಗಾಡು ಪ್ರದೇಶ, ಒಂದು ದೂರದ ಪ್ರದೇಶಗಳಲ್ಲಿ ಇರುವಂತ ವಾಸವಾಗಿರುವಂತದ್ದು. ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಿಡೋದು ನಿಮ್ಗೆ ಅಷ್ಟೇ ಚಾಲೆಂಜಸ್ ಆಗಿರುತ್ತಲ್ವಾ? ಅದನ್ನೆಲ್ಲ ನಿಟ್ಟು ಇಷ್ಟು ಉತ್ತಮ ರಿಸಲ್ಟ್ ಕೊಡೋದಕ್ಕೆ ಇದು ಮೋಸ್ಟ್ಲಿ ಒಂದು ಶಿಕ್ಷಕರು ಅಂದನೇ ಒಂದು ಎಫರ್ಟೇ ಇದಕ್ಕೆ ಮುಖ್ಯ ಆಗ್ತದೆ. ಸರ್, ಈಗ ಸರ್ಕಾರದ ಒಳ್ಳೊಳ್ಳೆ ಯೋಜನೆಗಳು ಕೊಡೋದ್ರ ಜೊತೆಗೆ ಒಂದು ಉತ್ತಮ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ನಮ್ಮ ಸರ್ಕಾರದ ಒಂದು ಶಿಕ್ಷಕರಿಗೆ ಯಾವ ರೀತಿ ಸಹಕಾರಿಯಾಗಿ ಕಾರ್ಯಗಳು ಕೈ ಕೊಡ್ತು ಅಂತ ಹೇಳ್ಬೋದಾ? ಸರ್ಕಾರ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಯಾವತ್ತೂ ಶಿಕ್ಷಕರಿಗೆ ಅನ್ಯಾಯ ಮಾಡಿಲ್ಲ. ಹಾಗಾಗಿ ಅದರೊಳಗೂ ಈ ವರ್ಷ ಸಾಮಾನ್ಯವಾಗಿ ಈ ಶಿಕ್ಷಣ ಸಚಿವರು ಬಂದ ಮೇಲೆ, ನಮ್ಮ ಮಧು ಬಂಗಾರಪ್ಪ ಸರ್ ಬಂದ ಮೇಲೆ ಬಹಳಷ್ಟು ಆಮೂಲಾಗ್ರವಾದಂಥ ಸರಳವಾದಂಥ ವಿಧಾನ ತಂದಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂದ್ರೆ, ಫಸ್ಟ್ ಆಫ್ ಆಲ್ ಶಿಕ್ಷಕರಿಗೆ ತಕ್ಷಣ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ರು, ಅವರಿಗೆ ಸಕಾಲಕ್ಕೆ ಬಡ್ತಿಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವರ್ಗಾವಣೆ ನೀತಿಯಲ್ಲಿ ಬಹಳ ಸರಳತೆ ತಂದಿದ್ದಾರೆ. ಇನ್ನು ಎಷ್ಟೋ ಜನ ಶಿಕ್ಷಕರ ಕೊರತೆ ಇತ್ತು. ಆ ಶಿಕ್ಷಕರ ಕೊರತೆ ಇದ್ದಲ್ಲಿ ನಮ್ಗೆ ಮೊದಲೆಲ್ಲ ನಾವು ಅನುಭವಿಸಿದ್ವಿ. ಗೆಸ್ಟ್ ಟೀಚರ್ ಆಗಿ ನವೆಂಬರ್ ಡಿಸೆಂಬರ್ದಲ್ಲಿ ಕೊಟ್ಟಿದ್ದು ಉಂಟು ಮೊದಲೆಲ್ಲ. ಈಗ ಹಂಗಲ್ಲ, ಜೂನ್ 1ನೇ ತಾರೀಕಿಗೆ ಅವ್ರು ಅಡ್ವಾನ್ಸ್ ಆಗಿ ಇವ್ರನ್ನ ಗೆಸ್ಟ್ ಟೀಚರ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು ಅಂತ. ಯಾಕಂದ್ರೆ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ. ಹಾಗಾಗಿ ಯಾಕಂದ್ರೆ ಆಯಾ ವಿಷಯ ಶಿಕ್ಷಕರು ಅವರೇ ಕಲಿಸ್ಬೇಕು. ಈಗ ನಾನು ಕನ್ನಡ ಕಲಿಸ್ತೇನೆ, ನಾನು ಕನ್ನಡ ಮಾತ್ರ ಕಲಿಸ್ಬೋದು. ವಿಜ್ಞಾನ ಕಲಿಸಕ್ಕೆ ಮತ್ತು ವಿಜ್ಞಾನ ಶಿಕ್ಷಕರೇ ಬೇಕು. ಇಲ್ಲ ಅಂದಾಗ ಒಂದು ಗೆಸ್ಟ್ ಮೊದಲೇ ಸಿಕ್ಬಿಟ್ರೆ ಗೆಸ್ಟ್ ಟೀಚರ್, ಸೊ ನಿಮಗೂ ಒಂದು ಪಾಠದ ಸಲಾಗುವಾಗ ಹೋಗ್ತದೆ. ಇಲ್ಲ ಅಂತಂದ್ರೆ ಅದೆಷ್ಟು ಗ್ಯಾಪ್ ಆಗೋ ಚಾನ್ಸ್. ಹೌದು, ಅದನ್ನ ಬಹಳ ವಿಶೇಷವಾಗಿ ಒತ್ತು ಕೊಟ್ಟಿದ್ದಾರೆ ಅವರು. ನೀವು ಗೆಸ್ಟ್ ಟೀಚರ್ನ ಕೊಟ್ಟಿದ್ದಾರೆ. ಇನ್ನು ಉಳಿದಂತೆ ನೇಮಕಾತಿನೂ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಶಿಕ್ಷಕರಿಗೆ ಬೇಕಾಗಿರೋದು ಕಾಲಕ್ಕೆ ಬಡ್ತಿ ಬೇಕಾಗಿತ್ತು. ಯಾಕಂದ್ರೆ ಎಷ್ಟು 10 ವರ್ಷ 20 ವರ್ಷ 30 ವರ್ಷಗಟ್ಟಲೆ ಸರ್ವಿಸ್ ಮಾಡಿದ್ದಾರೆ. ಏನು ನಾವು ರಿಟೈರ್ಡ್ ಆದ್ರೂ ಕೂಡ ನಾವು ಶಿಕ್ಷಕರಾಗಿ ಬಹಳ ಮುಖ್ಯಾಧ್ಯಾಪಕರಾಗಿರ್ತೀವಿ ಬಿಟ್ರೆ, ಉಪನ್ಯಾಸಕರಾಗ್ತೀವಿ ಬಿಟ್ರೆ ಅದಲ್ಲ, ಅದನ್ನು ಕೂಡ ಬೇಗ ಕೊಡ್ತಿರ್ಲಿಲ್ಲ ಮೊದಲು. ಈಗ ಹಂಗಲ್ಲ, ತಕ್ಷಣ ಆಯಾ ಕಾಲಕ್ಕೆ ತಕ್ಕಂತೆ ನಿಮ್ಗೆ ಅವಾಗ ಇನ್ನೂ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಇನ್ನೂ ಉತ್ತಮ ಶಿಕ್ಷಣ ನೀಡೋದಕ್ಕೆ. ಪ್ರಮೋಷನ್ ರೀ ಇದು, ಪ್ರಮೋಷನ್. ನಮ್ಮ ಕೆಲಸಕ್ಕೆ ಒಂದು ಉತ್ತಮ ಪ್ರಕ್ರಿಯೆ ಸಿಕ್ತಾಗ ಇನ್ನೂ ಹುಮ್ಮಸ್ ಬರ್ತದೆ ಪಾಠ ಮಾಡೋದು. ಹೌದು, ಅದಕ್ಕಾಗಿ ಈ ಮೂಲಕ ಮಾಡಿದ್ದಾರೆ. ಸಾಮಾನ್ಯ ಈ ವರ್ಷ 7 ಲಕ್ಷ ಸುಮಾರು 30,000 ವಿದ್ಯಾರ್ಥಿಗಳಲ್ಲಿ, ಇವತ್ತು ನಾವು ಪತ್ರಿಕೆಯಲ್ಲಿ ನೋಡಿದ್ವಿ, ನಾವು 7,70,000 ವಿದ್ಯಾರ್ಥಿಗಳಲ್ಲಿ 7,24,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅಂದ್ರೆ ಇದೊಂದು ದೊಡ್ಡ ಸಾಧನೆ. ಯಾಕಂದ್ರೆ ಹಿಂದೆ ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ನಪಾಸ್ ಆಗ್ತಾರೆ. ಆ ನಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮುಖದಲ್ಲಿ ಮತ್ತು ಮನಸ್ಸಿನಲ್ಲಿ ತುಂಬಾ ನೋವಿರ್ತಿತ್ತು. ಆ ನೋವನ್ನು ನಮ್ಮ ಸಚಿವರು ಮತ್ತು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳೆಲ್ಲ ಗಮನಿಸ್ಕೊಂಡಿದ್ದಾರೆ. ನಮ್ಮ ಪರೀಕ್ಷಾ ಮಂಡಳಿಯಲ್ಲಿ ಗೋಪಾಲಕೃಷ್ಣ ಸರ್ ಇರ್ಬೋದು, ನಿರ್ದೇಶಕರಾಗಿರ್ತಕ್ಕಂಥವ್ರು, ಅವರೆಲ್ಲ ನಾವು ಈ ಒಂದು ವಿಚಾರದಲ್ಲಿ ಬಹಳಷ್ಟು ಗಮನ ಮಾಡಿದ್ದಾರೆ. ಈಗ 33% ಒಂದು ಇದು ಮಾಡಿದಾರಲ್ಲ, 33 ಅಂಕನ, ಅದು ಯಾವ ರೀತಿ ಒಂದು ಪ್ರಯೋಜನಕ್ಕೆ ಬರ್ತದೆ, ಯಾವ ರೀತಿಯ ಸಹಕಾರಿ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದಾ? ಈಗ 33 ಅಂಕಗಳು ಅಂತಂದ್ರೆ ಇದು ನಮ್ಮಲ್ಲಿ ಅಷ್ಟೇ ಅಲ್ಲ, ಈ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೇಂದ್ರೀಯ ವಿದ್ಯಾಲಯಗಳು ಕೂಡ ಇದೇ ಸಿಸ್ಟಮ್ ಇದೆ. ಈ 33 ತಂದಿರತಕ್ಕಂಥದಕ್ಕೆ ನಾವು ವಿಶೇಷವಾಗಿ ನಾವು ಮಾನ್ಯ ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ನಾವು ವಿಶೇಷವಾಗಿ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಎಷ್ಟೋ ಉತ್ತರ ಭಾರತದಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳು, ನಾವು ಯುವಕರು ಬರ್ತಾರೆ ಇಲ್ಲಿ, ಡ್ರೈವರು, ಪ್ಲಂಬರು, ಆಮೇಲೆ ವಾಚ್ಮನ್ ಎಲ್ಲ ಕೆಲಸ ಮಾಡ್ತಾರೆ. ನಮ್ಮ ವಿದ್ಯಾರ್ಥಿಗಳು SSLC ಪಾಸ್ ಆಗೋದೇ ಕಷ್ಟ. ಹಾಗಾಗಿ ಅವ್ರು SSLC ಪಾಸ್ ಆದ್ರು ಅಂತಂದ್ರೆ ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ SSLC ಮಾರ್ಕ್ಸ್ ಕಾರ್ಡ್ ಬೇಕು, ವಾಚ್ಮನ್ ಆಗ್ಬೇಕು ಅಂದ್ರೆ ಬೇಕು, ಅಥವಾ ಪ್ಲಂಬರ್ ಆಗ್ಬೇಕು ಅಂದ್ರೆ ಬೇಕು, ಅಥವಾ ಮತ್ತೆ ಏನಾರು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಬೇಕು. ಸ್ವತಃ ಆ SSLC ಪರ್ಸೆಂಟೇಜ್ ಅಥವಾ ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, ಆ ಮಾರ್ಕ್ಸ್ ಕಾರ್ಡ್ ಅವ್ರ ಜೀವನ ರೂಪಿಸ್ತದೆ. ಅದಕ್ಕೋಸ್ಕರವಾಗಿ ಉತ್ತರ ಭಾರತದಿಂದ ನಮ್ಮಲ್ಲಿ ಬಂದು ಉದ್ಯೋಗ ಮಾಡೋದಕ್ಕಿಂತ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಬರಬೇಕು ಅಂತಕ್ಕಂಥ ಒಂದು ವಿಚಾರದಿಂದ ಈ ಒಂದು 13 ಮಾರ್ಕ್ಸ್ ಅಥವಾ 33 ಮಾರ್ಕ್ಸ್ ಅನ್ನ ತಂದ್ರು. ಅಂದ್ರೆ ಇಂಟರ್ನಲ್ಲಿ 20 ಮಾರ್ಕ್ಸು, ನಂತರ 13 ಮಾರ್ಕ್ಸು. ಆದ್ರೆ ನಾವು ಈಗಾಗಲೇ ಹೇಳಿದಂಗೆ 13 ಮಾರ್ಕ್ಸ್ ಅಲ್ಲಿ ನಮ್ಮ ಮಕ್ಕಳು ಜಾಸ್ತಿನೇ, ಇಡೀ ರಾಜ್ಯಾದ್ಯಂತ ಜಾಸ್ತಿನೇ ಮಾರ್ಕ್ಸ್. ಕೆಲವೊಂದು ಏನು ಫೇಲ್ ಆಗ್ತಿದ್ರು ಅವರಲ್ಲಿ ಪ್ರಮಾಣ ಸ್ವಲ್ಪ ಅವ್ರೇನಾಗಿದೆ, ನಂತರ ಒಂದು ITI ಆಗಿ ಒಂದು ಪಿಟ್ಟರ್ ಕೆಲಸ ಮಾಡ್ತಾರೆ, ಪ್ಲಂಬರ್ ಕೆಲಸ ಮಾಡ್ತಿರ್ತಾರೆ, ಅಥವಾ ಒಂದು ಡಿಪ್ಲೊಮಾ ಮಾಡ್ಕೊಂಡಿರ್ತಾರೆ, ಡ್ರೈವಿಂಗ್ ಕೆಲಸ ಮಾಡ್ಕೊಂತಾರೆ. ಅವರು ಏನಾಗಿದೆ, ಅವರು ಬರೀ ಅಷ್ಟ, ಒಬ್ಬ ಉದ್ಯೋಗಿ ಡ್ರೈವಿಂಗ್ ಕೆಲಸ ಸಿಕ್ತು ಅಂದ್ರೆ ಅವನು ಮದುವೆ ಆಗಿ ತನ್ನ ಮಕ್ಕಳನ್ನ ಒಂದು ಒಳ್ಳೆ ಸ್ಕೂಲಿಗೆ ಕಳಿಸ್ತಾನೆ. ತನ್ನ ಮಗು
ಇನ್ನೂ ಉತ್ತಮ ಒಬ್ಬ ಅಧಿಕಾರಿ ಆಗ್ಬೇಕು, ಒಬ್ಬ ಶಿಕ್ಷಕ ಆಗ್ಬೇಕು, ಒಬ್ಬ ಒಳ್ಳೆ ಆಫೀಸರ್ ಆಗ್ಬೇಕು ಅಂತೇಳಿ ಅಪೇಕ್ಷೆ ಪಟ್ಟು ಅವ್ನು ಒಳ್ಳೆ ಅವಾಗ ಏನಾಗುತ್ತೆ ಅವ್ನ ಕೌಟುಂಬಿಕ ಜೀವನ ಚೆನ್ನಾಗಿ ನಡೀತದೆ. ಇಲ್ಲಾಂದ್ರೆ ಮತ್ತೆ ಈ SSLC ಫೇಲ್ ಆಗಿರ್ತಕ್ಕಂಥ ತುಂಬಾ ಜನ ಈ ಏನು ಸಮಾಜ ಬಾಹಿರ ಕೆಲಸದಲ್ಲಿ ದುಶ್ಚಟಗಳಿಗೂ ದುಶ್ಚಟಗಳಿಗೆ ಡ್ರಗ್ಸ್ ಮಾಫಿಯಾದಲ್ಲಿ ಇರ್ಬೋದು ಅಂಥದ್ರೊಳಗೆ ತೊಡಗಿರ್ತಕ್ಕಂಥ ಅದನ್ನ ಅರ್ಥ ಮಾಡ್ಕೊಂಡು ಇದು ಒಂದು SSLC ಅನ್ನೋದು ಒಂದು ಬೇಸ್ ಆಗಿ ಅವರಿಗೆ ಒಂದು ಜೀವನ ರೂಪಿಸೋದಕ್ಕೆ SSLC ಒಂದು ಹೌದು. ನಮ್ಮ ಶಿಕ್ಷಣ ತಜ್ಞರನ್ನ ನಾವು ಬಹಳ ಮೆಚ್ಚಲೇಬೇಕು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ವಿಚಾರ ಮಾಡಲ್ಲ. ಅವರು ವಿಭಿನ್ನವಾಗಿ ಒಂದು 100 ಜನ ಮಕ್ಕಳಲ್ಲಿ 70 ಜನ ಪಾಸ್ ಆಗಿರ್ತಾರೆ, ಉಳಿದು 30 ಮಕ್ಕಳ ಬಗ್ಗೆ ಹೆಚ್ಚು ಚಿಂತನೆ ಮಾಡ್ತಾರೆ. ಅವ್ರ ಬದುಕು ಅವ್ರು ಕೂಡ ಮನುಷ್ಯರು ತಾನೆ. ಹಾಗಾಗಿ ಯುದ್ಧಗೆಲ್ಲ ಒಬ್ಬ ರಾಜನಿಗಿಂತ ಸೇನಾಧಿಕಾರಿಗಿಂತ ಸತ್ತೋಗಿರ್ತಕ್ಕಂಥ ಸೈನಿಕನ ಹೌದು ಪತ್ನಿ ಮತ್ತು ಮಕ್ಕಳ ಆರೈಕೆನೂ ಮುಖ್ಯನಲ್ಲ. ಹಾಗಾಗಿ ಇಲ್ಲಿ ನಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೂ ಕೂಡ ಒಂದು ಬದುಕು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ತಂದಿದ್ದಾರೆ. ಇದು ಬಹಳ ಚಿಂತನೆ ಮಾಡ್ತಕ್ಕಂಥದ್ದೇ. ಹಾಗಾಗಿ ಇಲ್ಲಿ 20 ಮತ್ತು 13 ಮಾರ್ಕ್ಸ್ ಅಂತಲ್ಲ, 20ಕ್ಕಿಂತ ಜಾಸ್ತಿ, 13 ಅಂದ್ರೆ ಒಂದು ಮಿನಿಮಮ್ ಬಿಡಿ. ಅದು SSLC ಪಾಸ್ ಆದ್ಮೇಲೆ ಒಳ್ಳೆ ಒಂದು ಗೌರವಾನ್ವಿತ ಬದುಕನ್ನು ಕಾಣ್ತಾನೆ. 2 ವರ್ಷ PUC ಹೋದಂದ್ರೆ 18 ವರ್ಷ ಕ್ರಾಸ್ ಆತಂದ್ರೆ ತನ್ನ ಕುಟುಂಬ, ತನ್ನ ಮನೆ, ತನ್ನ ತಂದೆ ತಾಯಿ ನೋಡಬೇಕು ಒಂದು ಆಸೆ ಇರ್ತದೆ. ನಿಮ್ಗೆ ಹೇಳ್ತೀವಿ, ಈಗ ನಾವು ರ್ಯಾಂಕ್ ಹುಡುಗರು 1 ಮಾರ್ಕ್ಸ್ 2 ಮಾರ್ಕ್ಸ್ 4 ಮಾರ್ಕ್ಸ್ನಲ್ಲಿ ರ್ಯಾಂಕ್ ವಂಚಿತರಾದ್ರೆ ಅಂದ್ರೆ ಎಷ್ಟು ನೋವು ಮಾಡ್ಕೋತಾರೋ ಅದನ್ನ ಮಾತ್ರ ಸಮಾಜ ಗಮನಿಸ್ತದೆ. ಆದ್ರೆ ಒಬ್ಬ ನಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಅವನು ಎಷ್ಟು ನೋವು ಅನುಭವಿಸ್ತಾನಂತ ಯಾರು ಗಮನಿಸಲ್ಲ. ಶಿಕ್ಷಕರು ನಾವಾಗ ಕೂಡ ಅವ್ರನ್ನ ಬೈತಿರ್ತೀವಿ, ಅಪ್ಪ ಅಮ್ಮ ಬೈತಿರ್ತಾರೆ, ಸಮಾಜ ನೋಡೋ ದೃಷ್ಟಿ ಬೇರೆ ಇರ್ತದೆ. ಅವನನ್ನ ನೋಡೋರಿಲ್ಲ. ಅಂತ ವಿದ್ಯಾರ್ಥಿ ಅವನು ಒಬ್ಬ ಮನುಷ್ಯ ತಾನೆ, ಅವನು ಈ ದೇಶದ ಸಂಪತ್ತು. ನಿಜಕ್ಕೂ ಹೇಳ್ಬೇಕಂದ್ರೆ ಅವರೇ ನಿಜವಾದಂಥ ಶ್ರಮಜೀವಿಗಳಾಗ್ತಾರೆ. ಅವರೇ ಹೆಚ್ಚು ಗೌರವ ಕೊಡ್ತಾರೆ ಶಿಕ್ಷಕರಿಗೆ, ಸಮಾಜಕ್ಕೆ. ನಮ್ಗೆ ಅತಿ ರ್ಯಾಂಕ್ ಸ್ಟೂಡೆಂಟ್ಗಿಂತ ಕೊಡೋದ್ರ ಜೊತೆಗೆ ಇವರು ಅತಿ ಹೆಚ್ಚು ಗೌರವ ಕೊಡ್ತಿರ್ತಾರೆ. ಈಗಲೂ ಕೂಡ ನಾನು ನನ್ನ 100,000 ವಿದ್ಯಾರ್ಥಿಗಳಲ್ಲಿ ಒಂದು ಕಾಲಿಗೆ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ಹಾಗಾಗಿ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಭವಿಷ್ಯ ಇರ್ತದೆ. ಅದಕ್ಕೋಸ್ಕರವಾಗಿ ನಾನು ಮಾನ್ಯ ಶಿಕ್ಷಣ ಸಚಿವರಿಗೆ, ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸರ್, ಈಗ ಒಂದು ಶಿಕ್ಷಣ ಒಂದು ಉತ್ತಮ ರೀತಿ ಕೊಡೋದ್ರಿಂದ ಈಗ ಈ ವರ್ಷ ಒಂದು ಉತ್ತಮ ರಿಸಲ್ಟ್ ಕೊಟ್ಟಿದೆ. ಇನ್ನು ಇದೇ ರೀತಿ ಸಾಕ್ತಿದ್ರೆ ಮುಂದಿನ ದಿನಗಳು ಒಂದು ನಾವು 100ಕ್ಕೆ 100% ಅಪೇಕ್ಷಿಸ್ಬೋದಾ ಸರ್? ಹೌದು, ಖಂಡಿತ ಅಪೇಕ್ಷೆ ಪಡ್ಬೋದು. 100ಕ್ಕೆ 100 ಬಂದ್ರೆ ತಪ್ಪೇನಿಲ್ಲ. ಈಗ ಮೊದಲ ಫಸ್ಟ್ ರ್ಯಾಂಕ್ ಒಬ್ಬರು ಬರ್ತಿದ್ರು, ಹೌದಾ? ಈಗ ಹಂಗಲ್ಲ, ಫಸ್ಟ್ ರ್ಯಾಂಕ್ ಎಷ್ಟೋ 100 ಜನ ಬರ್ತಾರೆ. ಹಂಗೆ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆದ್ರೆ ಎಲ್ಲರೂ ಎಲಿಜಿಬಲ್. ಯಾಕಂದ್ರೆ ಈ ಎಕ್ಸಾಮ್ SSLC ಎಕ್ಸಾಮ್ ದಿಸ್ ಇಸ್ ನಾಟ್ ಕಾಂಪಿಟೇಟಿವ್ ಎಕ್ಸಾಮ್, ಇದು ಓನ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್. ಅಂದ್ರೆ ಅರ್ಹತೆ ಅಷ್ಟೇ. ಇದರಿಂದ ಯಾವುದೇ ನೌಕರಿ ಜಾಬ್ ಕೊಡೋದಲ್ಲ, ಮಕ್ಕಳಿಗೆ ಒಂದು ಉತ್ತೇಜನ ಸಿಗ್ತದೆ. ಆ ಒಂದು ದೃಷ್ಟಿಯಿಂದ ಆಗ್ತದೆ. ಮುಂದಿನ 100% ಆಗೋದ್ರಲ್ಲಿ ತಪ್ಪಿಲ್ಲ. ಅದರಿಂದ ಈ ವಿಚಾರದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದಂದ್ರೆ, ರಾಜ್ಯದ ಎಲ್ಲ ಪ್ರತಿಭಾನ್ವಿತದಿಂದ ಹಿಡಿದು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ನಪಾಸಾಗಿರ್ತಕ್ಕಂಥ ಕೆಲವೇ ವಿದ್ಯಾರ್ಥಿಗಳಿರ್ತಾರಲ್ಲ, ಅವರು 2ನೇ ಸುತ್ತಿನ ಪರೀಕ್ಷೆ ಇದೆ, ಆ 2ನೇ ಸುತ್ತಿನ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೋದು. ಅಥವಾ ಈಗ ಅಂಕ ಕಡಿಮೆ ಇರ್ತಕ್ಕಂಥವ್ರು ಅವರು ಕೂಡ ಹೆಚ್ಚು ಅಂಕ ಪಡ್ಕೊಳ್ಳಿಕ್ಕಾಗಿ ಮತ್ತು ಮುಂದಿನ ಮತ್ತೊಂದು ಪರೀಕ್ಷೆಯಲ್ಲೂ ಕೂಡ ಕೂತ್ಕೊಳ್ಬೋದು. ಅದು ಕೂತ್ಕೊಂಡು ಪರೀಕ್ಷೆಯನ್ನು ಗ್ರೇಸ್ ಮಾಡ್ಬೋದು. ಆದ್ದರಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮುಕ್ತವಾದಂಥ ಅವಕಾಶ ಇದೆ. ಮುಂದಿನ ವಿದ್ಯಾರ್ಥಿಗಳು ಕೂಡ 100ಕ್ಕೆ 100% ಆಗೇ ಆಗುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ನನ್ನಲ್ಲೂ ಇದೆ, ನಮ್ಮೆಲ್ಲ ಶಿಕ್ಷಕ ಬಾಂಧವರಲ್ಲಿದೆ. ಅದಕ್ಕಾಗಿ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೀನಿ. SSLC ಅಂದ ತಕ್ಷಣ ಕೆಲವರು ಫೇಲ್ ಆಗ್ತಾರೆ. ಅದು ಕೆಲವೊಂದು ಅವ್ರದ್ದೇನೋ ಒಂದು ಆ ಟೈಮ್ ಇದಿರುತ್ತೆ ಏನೋ ಗೊತ್ತಿಲ್ಲ. ಕೆಲವರು ಒಂದು ಬೇರೆ ರೀತಿ ನಿರ್ಧಾರಗಳು ತೊಗೊಳೋವಂಥದ್ದು ನೀವು ಆಲ್ರೆಡಿ ನೋಡಿರ್ತೀರ, ಕೇಳಿರ್ತೀರ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? SSLC ಫೇಲ್ ಆದಂಥ ಮಕ್ಕಳ ಬಗ್ಗೆ ಹೇಳೋದಾದ್ರೆ ಅದೇ ನಾವು ಹೇಳೋದು, SSLC ಫೇಲ್ ಆಗಿರ್ತಕ್ಕಂಥ ಮಕ್ಕಳ ಭವಿಷ್ಯ, ಆಮೇಲೆ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಾಗ ಭಾಳ ಇದನ್ನು ಖೇದಾಗ್ತದೆ. ಕೆಲವು ಮಕ್ಕಳು ನಿಮ್ಗೆ ಹೇಳ್ತಾನೆ, ನಾನು ಒಬ್ಬ ವಿದ್ಯಾರ್ಥಿ ಯೋಗೇಶ್ ಅಂತ ಕಾಣ್ತದೆ, ಇಲ್ಲಿ ಮೆಣಸಿ ವಿದ್ಯಾರ್ಥಿ. ಅವನು SSLCಯಲ್ಲಿ 3 ಸಾರಿ ಫೇಲ್ ಆದ. ಆಮೇಲೆ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋದ ಕೊರಂದಲ್ಲಿ ಇಲ್ಲಿ. ಆದ್ರೆ ಅವನಿಗೆ ಒಂದು ಧ್ಯೇಯ ಇತ್ತು, ನಾನು ಹೇಗಾದ್ರೂ ಮಾಡಿ ಒಬ್ಬ KSRTC ಡ್ರೈವರ್ ಆಗಬೇಕು ಅಂತ. KSRTC ಡ್ರೈವರ್ ಆಗ್ಬೇಕಂದ್ರೆ SSLC ಪಾಸ್ ಆಗಬೇಕು. ಅವನು 7 ಬಾರಿ ಎಕ್ಸಾಮ್ ಕಟ್ಟಿದ್ದ ಪ್ರತಿ ಸರಿ. ಇಲ್ಲಿ ನಮ್ಮ ಪಾಲಕರು ಸರ್ ಎಕ್ಸಾಮ್ ಕಟ್ಸ್ಕೊತಿದ್ರು, ಪ್ರತಿ ಸಾರಿ ಪಾಸ್ ಆಗವ. ಅದೃಷ್ಟ ವಿಷಯ ಅಂತಂದ್ರೆ ಒಂದ್ಸರಿ ಕೊರೋನಾ ಬ್ಯಾಚ್ ನಲ್ಲಿ ಎಕ್ಸಾಮ್ ಕಟ್ಟಿದ್ದ, ಅವ್ನು ಪಾಸ್ ಆಗ್ಬಿಟ್ಟ. ಅವನು ಆವಾಗ ಅವನು ಡ್ರೈವಿಂಗ್ ಲೈಸೆನ್ಸ್ ತಗೊಂಡವ. ಅವನು KSRTC ಆಗ್ಲಿಲ್ಲ. ಬಟ್ ಇವತ್ತು ಅವನು ಒಂದು ಸ್ವಂತ
ಬಸ್ಸನ್ನ ಖರೀದಿ ಮಾಡಿ ಅವನು ಸ್ವಂತ ಬಸ್ಸಿನ ಓನರ್ ಆಗಿದ್ದಾನೆ. ಅವನು Achievement, ನಿಜವಾಗ್ಲೂ ಯಶೋಗಾಥೆಯನ್ನು ನಾನು ಪ್ರತ್ಯೇಕ ಪತ್ರಿಕೆಯಲ್ಲಿ ಬರೆದಿದ್ದೇನೆ ನನ್ನ ಇದ್ರೊಳಗೆ. Okay. ಅಂತ ವಿದ್ಯಾರ್ಥಿಗಳು ನೂರಾರು ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ ಈಗಲೂ ಕೂಡ. ಸರ್ ಒಂದು SLC ಪಾಸ್ ಮಾಡಿಸ್ಕೊಡಿ ಸರ್, ಒಂದು SLC ಪಾಸ್ ಮಾಡಿಸ್ಕೊಡಿ ಅಂತಾರೆ. ಅಂದ್ರೆ ಅವ್ರ ಕಷ್ಟ ನಾವು ನೋಡ್ಬೇಕು. ಈ ಜನ ಮೀಡಿಯಾದಲ್ಲಿ ಬೇಕಾದಂಗೆ ಪಾಸ್ ಮಾಡಿಸ್ಬಿಡ್ತೀರಾ ಅಂತ ಒಂದು ಕಂಪ್ಲೇಂಟ್ಗಳು ಹೇಳ್ತಿರ್ತಾರೆ, ಬರೀ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಕ್ಕಂಥವ್ರು ಇಂಥ ಜೀವನಗಳಲ್ಲಿ ಸೋತಿರ್ತಕ್ಕಂಥ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು. ಅವಾಗ ನಾ ಹೇಳಿದಂಗೆ SSLC ಅನ್ನೋದು ದಟ್ ಈಸ್ ನಾಟ್ ಕಾಂಪಿಟೇಟಿವ್ ಎಕ್ಸಾಮ್, ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್. ನೌಕರಿ ಪಡಲಿಕ್ಕೆ ಕಾಂಪಿಟೇಷನ್ ಎಕ್ಸಾಮ್ ಬೇಕಾದಷ್ಟು ಇರ್ತವೆ, ಇದು ಕ್ವಾಲಿಫಿಕೇಶನ್ ಎಕ್ಸಾಮ್ ಅಷ್ಟೇ. ಹಾಗಾಗಿ ಇದು ಖಂಡಿತ ಅಂಥ ಮಕ್ಕಳಿಗೆ ಭಾಳ ಅನುಕೂಲ ಆಗಿದೆ. ಸರ್, ಇಲ್ಲಿ ತನಕ ನೀವು ಒಂದು SLC ಎಕ್ಸಾಮ್ ಯಾವ ರೀತಿ ಪ್ರೊಸೆಸ್ ಹೆಂಗೆ ನಡೀತಾ ಇತ್ತು ಮತ್ತು ವಿದ್ಯಾರ್ಥಿಗಳ ಪಾಲ್ಗೊಳ್ಳಿಕೆ ಹಾಗೂ ಶಿಕ್ಷಕರು ಹೆಚ್ಚು ಮುಖ್ಯವಾಗಿ ಪಾಲ್ಗೊಳ್ಳಿಕೆ ಇರುತ್ತೆ. ಸೊ ನೀವು ಉತ್ತಮ ಶಿಕ್ಷಕರಾಗಿ ನೀವು ಒಂದು ಎಲ್ಲ ಕಡೆ ಒಂದು ಪರೀಕ್ಷೆ ಒಂದು ಪ್ರತಿ ವರ್ಷವೂ ಪರೀಕ್ಷೆಗೆ ಹೋಗಿ ನೋಡಿರ್ತೀರ. ಈ ವರ್ಷದ ಡಿಫ್ರೆನ್ಸ್ ನಿಮಗೆ ಗೊತ್ತಿದ್ದನ್ನು ಒಂದು ವಿಸ್ತೃತವಾಗಿ ನಮ್ಮ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ವೀಕ್ಷಕರು ತಿಳಿಸ್ಕೊಡೋಕ್ಕೆ ನಾನು ನಿಮಗೆ ಧನ್ಯವಾದ ಅರ್ಪಿಸ್ತೇನೆ ಸರ್. ತಮಗೂ ಕೂಡ ನಮ್ಮ ಎಲ್ಲ ಶಿಕ್ಷಕ ಬಾಂಧವರ ಪರವಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ.